ಶ್ರೀಮತೆ ರಾಮಾನುಜಾಯ ನಮಃ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಜ್ಯೋತಿ. ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ? ಹಾ ಸರ್. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? CSP ಬ್ಯಾಂಕ್ ಅಲ್ಲಿ 11th ಕ್ರಾಸ್ ಕೆಲಸ ಮಾಡ್ತಾ ಇದ್ದೀರಾ? ಹಾ ಸರ್. ಎಷ್ಟು ಬಾರಿಯಿಂದ ನೀವು ಪ್ರಸಾದ ತಗೊಂಡು ಬರ್ತಾ ಇದ್ದೀರಾ? 2 ವರ್ಷದಿಂದ ತಗೊಂತಾ ಇದ್ದೀವಿ. 2 ವರ್ಷದಿಂದ? ಹಾ ಸರ್. ಈಗ ಗ್ಯಾಸ್ ಪ್ರಾಬ್ಲಮ್ ಆಗಿದ್ರು ಕೂಡ ಇಲ್ಲಿ ಪ್ರಸಾದ ನಿಂತಿಲ್ಲ? ಇಲ್ಲ ನಮ್ಗೆ ರೆಗ್ಯುಲರ್ ಸಿಗ್ತಾ ಇದೆ ಪ್ರಸಾದ ಎಲ್ಲ. ನಮ್ಗೆ ಸ್ಟಾಪ್ ಆಗಿಲ್ಲ, ರೆಗ್ಯುಲರ್ ಸಿಗ್ತಾ ಇದೆ ಪ್ರಸಾದ. ಈ ಪ್ರಸಾದ ಕೊಡ್ತಾ ಇರೋದು ತುಂಬಾ ಎಂತೆಂತ ಜನಗಳಿಗೆ ಉಪಯೋಗ ಆಗುತ್ತೆ. ತುಂಬಾ ಬಡವ್ರ ಜನಕ್ಕೆ ತುಂಬಾ ಹೆಲ್ಪ್ ಇದೆ, ಮತ್ತೆ ನಮ್ ತರ ಕೆಲಸ ಮಾಡೋರ್ಗೆ ತುಂಬಾ ಹೆಲ್ಪ್ ಇದೆ. ಕೆಲಸ ಮಾಡೋರ್ಗೂ ಕೊಡ್ತಾ ಇದ್ದಾರೆ? ಹಾ ಸರ್. ಕೆಲಸ ಮಾಡೋರ್ಗೂ ಬಂದು ಊಟ ಮಾಡ್ತಾರೆ? ಹಾ ಸರ್, ಕೆಲಸ ಮಾಡೋರ್ಗೆ ಡೈಲಿ ನಮ್ಗೆ ಊಟ ಸಿಗ್ತಾ ಇದೆ. ಒನ್ ಟೈಮ್ ಊಟ ಆಗ್ತಿದೆ? ಹಾ ಸರ್. ನಮ್ಗೆ ಬೆಳಗ್ಗೆ ಮಧ್ಯಾಹ್ನ 1 ಟೈಮ್, ಮತ್ತೆ 3:30-4 ಗಂಟೆಗೆ ಮತ್ತೆ ಊಟ ಸಿಗುತ್ತೆ. 2 ಟೈಮ್ ಊಟ ಸಿಗುತ್ತೆ. ಹೌದು ಸರ್. ಅಂದ್ರೆ ಈಗ ತುಂಬಾ ಜನ ಇಲ್ಲಿ ದೇವಸ್ಥಾನ ಪ್ರಸಾದನ ಹೊಟ್ಟೆ ತುಂಬ ಊಟ ಕೊಡ್ತಾ ಇರೋದು, ತುಂಬಾ ಕೆಲಸ ಮಾಡೋರ್ಗೆ ಉಪಯೋಗ ಆಗ್ತಾ ಇರೋದು. ಎಷ್ಟು ಒಳ್ಳೇದು ಮೇಡಮ್ ಕೊಡ್ತಾ ಇರೋದು? ತುಂಬಾ ಉಪಯೋಗ ಇದೆ ನಮ್ ತರ ಕೆಲಸ ಮಾಡೋರ್ಗೆ, ಮತ್ತೆ ಸ್ಕೂಲ್ ಮಕ್ಳಿಗೆ, ಕಾಲೇಜ್ ಮಕ್ಳಿಗೆ, ಮತ್ತೆ ಎಷ್ಟು ಜನ ಅಂಗವಿಕಲರಿರ್ತಾರೆ. ಹೌದು, ತುಂಬಾ ಜನಕ್ಕೆ ಇಲ್ಲಿ ತುಂಬಾ ಉಪಯೋಗ ಇದೆ. ಇಲ್ಲಿ ಪ್ರತಿಯೊಬ್ರು ಬಂದು ಆರಾಮಾಗಿ ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲಾರ್ಗು ಸಿಗುತ್ತೆ. 1 ಟೈಮ್ ನೀವು ಆರಾಮಾಗಿ ಊಟ ಮಾಡ್ಬೋದು. ಎಷ್ಟೋ ಜನ ಹೋಟ್ಲಿಗೆ ಊಟಕ್ಕೆ ಕಷ್ಟ ಆಗುತ್ತೆ ದುಡ್ಡು ಕೊಡೋಕೆ, ಇಲ್ಲಿ ಆರಾಮಾಗಿ ಊಟ ಮಾಡ್ಬೋದು. ಕೆಲಸ ಮಾಡುವಂತವ್ರಿಗೆ ಒನ್ ಟೈಮ್ ಊಟ ಹೌದು ಸರ್. ನಾವು ಇಲ್ಲಿ ಬಂದು ಪ್ರಸಾದ್ ತಗೊಂಡಿದೀವಿ ಎಷ್ಟೋ ಟೈಮ್ ಅಲ್ಲಿ. ತುಂಬಾ ಹೊಟ್ಟೆ ತುಂಬತ್ತೆ, ತುಂಬಾ ಚೆನ್ನಾಗಿರುತ್ತೆ ಊಟ, ಏನು ತೊಂದರೆ ಇಲ್ಲ. ತುಂಬಾ ಹೆಲ್ಪ್ ಆಗ್ತಾ ಇದೆ. ದೇವ್ರ ಪ್ರಸಾದ ಸಿಕ್ಕೋ ತುಂಬಾ ಪುಣ್ಯ. ಇದೇ ಊಟ ಹೊರಗಡೆ ಮಾಡಿದ್ರೆ ಎಷ್ಟು ರೂಪಾಯಿ ಆಗ್ತೈತಮ್ಮ ಸರ್? 100 ರೂಪಾಯಿ ಆಗ್ತಾ ಇತ್ತು ಅನ್ಕೊಳ್ಳಿ. ತುಂಬಾ ಕಷ್ಟ ಆಗುತ್ತೆ ನಮ್ ತರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ. ಇಲ್ಲಿ ಊಟ ಸಿಗೋದು ತುಂಬಾ ಕಷ್ಟ, ನಮ್ಗೆ ಊಟ ಸಿಗ್ತಾರ ನಮ್ ಪುಣ್ಯ. ಒಳ್ಳೇದು ಅಂತ ತುಂಬಾ ಸಣ್ಣ ಪುಟ್ಟ ಕೆಲಸ ಮಾಡುವಂತವ್ರಿಗೆ ತುಂಬಾ ಮಿಡಿಲ್ ಕ್ಲಾಸ್ ಜನಕ್ಕೆ ಒಳ್ಳೇದು. ಅದ್ರ ತುಂಬಾ ಹೆಲ್ಪ್ ಆಗುತ್ತೆ ಸರ್. ನಮ್ ತರ ಜನಗಳಿಗೆ ಇಲ್ಲಿ ಊಟ ಸಿಗ್ತಾರ ತುಂಬಾ ಹೆಲ್ಪ್ ಆಗ್ತಾ ಇದೆ. ಇದೇ ತರ ಕಂಟಿನ್ಯೂ ಆಗ್ಲಿ ಅಂತ ನಾವು ಬೇಡ್ಕೊತೀವಿ ದೇವರಲ್ಲಿ. ಬಂಧುಗಳೇ, ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ, ಇತ್ತೀಚೆಗೆ ನಮ್ಮ ಒಂದು ಚಾನಲ್ ಅಲ್ಲಿ ಸ್ಟ್ರಗಲ್ ವಿಡಿಯೋಗಳು ಅಂದ್ರೆ ಏನೇನ್ ಸ್ಪೆಷಲ್ ಇರುತ್ತೋ ಆ ಒಂದು ಪ್ಲೇಸ್ಗೆ ಹೋಗಿ ವಿಡಿಯೋಗಳನ್ನ ಮಾಡ್ತಾ ನಾವು ಬರ್ತಾ ಇದೀವಿ ನಮ್ಮ ಒಂದು ಚಾನಲ್ ಅಲ್ಲಿ. ಇವತ್ತು ನಾವು ಬಂದಿರತಕ್ಕಂತ ಸ್ಥಳ ರಾಮಾನುಜಾಚಾರ್ಯರು ಸ್ಥಾಪಿಸಲ್ಪಟ್ಟಂತ ಯತಿರಾಜ ಮಠಕ್ಕೆ ಬಂದಿದ್ದೇವೆ. ನಿಜವಾಗ್ಲೂ ಈ ಒಂದು ಪುಣ್ಯ ಸ್ಥಳಕ್ಕೆ ಬಂದಿದ್ದೀವಿ. ಆಕ್ಚುಲಿ ಇಲ್ಲಿ ಏನೇನ್ ನಡೆಯುತ್ತೆ, ಇಲ್ಲಿಯ ಮುಖ್ಯಸ್ಥರನ್ನ ಮಾತಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೇವೆ. ಆಕ್ಚುಲಿ ನೀವು ಬಂದ ತಕ್ಷಣ ಇಲ್ಲಿ ವಿಡಿಯೋ ಮಾಡಕ್ ಯಾರು ಬಿಡಲ್ಲ. ಇಲ್ಲೇ ಅಲ್ಲ, ಯಾವುದೇ ಸ್ಥಳಕ್ಕೆ ಹೋದ್ರು ವಿಡಿಯೋ ಮಾಡಕ್ ಬಿಡಲ್ಲ. ಆಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ಪರ್ಮಿಷನ್ ತಗೋಬೇಕು. ಇನ್ನೊಂದ್ ದಿನ ಬನ್ನಿ ಅಂತಾರೆ, ಪರ್ಮಿಷನ್ ತಗೊಂಡು ಇನ್ನೊಂದ್ ದಿನ ನಾವು ಬರಬೇಕು. ಬಂದ ನಂತರ ಆಕ್ಚುಲಿ ನಮ್ಗೆ ವಿಡಿಯೋ ಮಾಡೋಕೆ ಅವಕಾಶಗಳಿರುತ್ತೆ. ಇವತ್ತು ಕೂಡ ಇಲ್ಲಿ ಪರ್ಮಿಷನ್ ಅನ್ನ ತೆಗೆದುಕೊಂಡು ವಿಡಿಯೋವನ್ನ ಮಾಡ್ತಾ ಇದೀವಿ. ಆಕ್ಚುಲಿ ಇಲ್ಲಿ ಮುಖ್ಯಸ್ಥರನ್ನ ಮಾತಾಡಿಸ್ತೀವಿ. ಇಲ್ಲಿಯ ಸ್ಪೆಷಾಲಿಟಿ ಏನು ಎಲ್ಲವನ್ನು ಕೂಡ ಅವ್ರ ಹತ್ರ ಕೇಳಿ ತಿಳ್ಕೊಳ್ತೇವೆ. ಹಾಗೆ ಇಲ್ಲಿ ಪ್ರತಿನಿತ್ಯ ಉಚಿತ ಅನ್ನದಾಸೋಹ ಅನ್ನೋದಕ್ಕಿಂತ ಅನ್ನ ಪ್ರಸಾದ ಇದನ್ನ ಪ್ರತಿದಿನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅಂದ್ರೆ 2 ಟೈಮ್ ಕೊಡ್ತಾರೆ. ಒಂದು ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಮತ್ತೆ 3 ಗಂಟೆಯ ನಂತರ ಮತ್ತೆ ಇನ್ನೊಂದು ಸಾರಿ ಸ್ಕೂಲ್ ಮಕ್ಕಳಾಗಿರ್ಬಹುದು, ಯಾರೇ ಬಂದ್ರು ಎಲ್ರಿಗೂ ಕೂಡ ಇಲ್ಲಿ ಉಚಿತವಾಗಿ ಪ್ರಸಾದವನ್ನ ಕೊಡ್ತಾ ಇದ್ದಾರೆ. ಆಕ್ಚುಲಿ ಮಧ್ಯಾಹ್ನ 1 ಗಂಟೆ ಕೊಡ್ತಾರಲ್ವ ಊಟ, ಆಲ್ಮೋಸ್ಟ್ ಹೊಟ್ಟೆ ತುಂಬುತ್ತೆ. ನಮ್ಮ ಯಾವುದೇ ದೇವಸ್ಥಾನಗಳಲ್ಲೂ ಕೂಡ ಆಲ್ಮೋಸ್ಟ್ ಹೊಟ್ಟೆ ತುಂಬ ಊಟವನ್ನ ಹಾಕ್ತಾರೆ. ಆ ಒಂದು ಪ್ರಸಾದ, ದೇವರ ಪ್ರಸಾದವನ್ನ ಅದನ್ನ ತೆಗೆದುಕೊಂಡ್ರೇನೆ ನಿಜವಾಗ್ಲೂ ನಮ್ಗೆಲ್ಲರೂ ಕೂಡ ಒಳ್ಳೇದಾಗತ್ತೆ. ಆಕ್ಚುಲಿ ಇದು ಎಲ್ಲಿ ಬರುತ್ತೆ, ಏನು, ಅದೆಲ್ಲದರ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಇಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರನ್ನ ಕೇಳಿ ನಾವು ತಿಳ್ಕೊಳ್ಳೋಣ. ಹಾಗೆ ಫಸ್ಟ್ ಅವ್ರನ್ನ ಮಾತಾಡಿಸ್ಕೊಳ್ಳೋಣ. ಆನಂತರ ಇಲ್ಲಿ ಊಟ ಮಾಡ್ತಾರೆ ಅಲ್ವಾ, ಆ ಊಟ ಮಾಡ್ತಾ ಇರತಕ್ಕಂಥವ್ರನ್ನು ಕೂಡ, ಆ ಪ್ರಸಾದವನ್ನ ತೆಗೆದುಕೊಳ್ತಾ ಇರತಕ್ಕಂಥವ್ರನ್ನು ಕೂಡ ಮಾತಾಡಿಸುವಂತ ಒಂದು ಕೆಲಸವನ್ನ ಮಾಡೋಣ. ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ, ಬನ್ನಿ. ಈ ಒಂದು ಮಠದಲ್ಲಿ ಪ್ರತಿದಿನ ಪ್ರಸಾದವನ್ನ ಕೊಡ್ತಾ ಇದ್ದಾರೆ ಅಂತ ಕೇಳಿ, ಎಷ್ಟು ವರ್ಷದಿಂದ ಈ ಪ್ರಸಾದ ಕೊಡ್ತಾ ಇದ್ದೀರಾ? ಈ ನಮ್ಮ ಗುರುಗಳು ಪೀಠಕ್ಕೆ ಬಂದದ್ದು 2014ನೇ ಇಸ್ವಿ 25 ಶ್ರೀ ಯದಿಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ್ ಸ್ವಾಮಿಗಳು ಅಂತ ಹೇಳಿ ಇವರಿಗೆ ವರ್ತಮಾನಜೀಯರ್ ಸ್ವಾಮಿಗಳು. ಇವರು ಈ ಮಠದ 41ನೇ ಪೀಠಾಧಿಪತಿಗಳಾಗಿ ಅಲಂಕೃತರಾಗಿದ್ದಾರೆ ಈಗ. ಇದು ಈ ಪ್ರಸಾದದ ಬಗ್ಗೆ ಕೇಳ್ತಾ ಇದ್ರಿ. ಶ್ರೀಗಳವರಿಗೆ ಧಾರ್ಮಿಕ ಕಳಕಳಿ ಮತ್ತೆ ಸಾಮಾಜಿಕ ಕಳಕಳಿ ಎರಡೂ ಕೂಡ ಇದೆ. ಸಾಮಾಜಿಕವಾಗಿ ಖಂಡಿತ. ಕಾರಣ ಯಾಕೆ ಅಂತಂದ್ರೆ, ಮನುಷ್ಯನಿಗೆ ಬೇಕಾಗಿರೋದು, ಮೂಲವಾಗಿ ಬೇಕಾಗಿರೋದು ಅಂತಂದ್ರೆ ಈ ಹಸುವು ಅಂತಿದೆ ನೋಡಿ, ಹಸುವನ್ನ ನೀಗಬೇಕಾಗಿತ್ತು ಅಂತ ಹೇಳ್ತು ಅಂತಂದ್ರೆ ಈ ಒಂದು ಅನ್ನದಾನ ಆಗ್ಲೇಬೇಕು. ಅನ್ನದಾನ ಆದಾಗ ಮಾತ್ರನೇ ಮನುಷ್ಯನಿಗೆ ಇದಾಗುವಂತಹದ್ದು, ಒಂದು ತೃಪ್ತಿ ಆಗ್ತಾನೆ. ತೃಪ್ತನಾದಾಗ ಅವನು ತನ್ನ ಕೆಲಸ ಕಾರ್ಯಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡುವಂತ ಶಕ್ತಿ ಅವನಿಗೆ ಸಿಗತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಇದನ್ನ ಈ ಒಂದು 12 ವರ್ಷಗಳಿಂದ ಈ ಶ್ರೀ ಪ್ರಸಾದಂ ಟ್ರಸ್ಟ್ ಅಂತ ಹೇಳಿ ಒಂದು ಯೋಜನೆಯಲ್ಲಿ ಪ್ರತಿಯೊಂದು ದಿನವೂ ಕೂಡ ಇಲ್ಲಿ ಪ್ರತಿಯೊಂದು ದಿನ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಅನ್ನವನ್ನ ಅವರಿಗೆ ಹಸುವನ್ನು ನೀಗಬೇಕು ಅನ್ನೋ ಕಾರಣನ ಇಟ್ಕೊಂಡ್ರು.
ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ಒಂದು ಅನ್ನದಾನ ನಿಲ್ಲಲಿಲ್ಲ ಅದು. ಕಾರಣ ಯಾಕಂದ್ರೆ ಆ ಸಮಯದಲ್ಲೂ ಕೂಡ ಗುರುಗಳು ಅವರ ಒಂದು ಮುಖ್ಯ ಉದ್ದೇಶ ಇದ್ದದ್ದು ಪ್ರತಿಯೊಬ್ಬರು ಕೂಡ ಹಸುವಿನಿಂದ ಬಳಲಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಜಾಗದಲ್ಲಿ 3,000 ಜನಕ್ಕೆ ಸುಮಾರು ಪ್ರತಿಯೊಂದು ದಿನವೂ ಕೂಡ ಪ್ರತಿದಿನ ಆ 100 ದಿನಗಳು ಕೋವಿಡ್ ಏನು ಅನುಭವಿಸಿದ್ವ ನಾವು. ಮೊದಲನೇ ಇದು 2021ನೇ ಇಸ್ವಿನಲ್ಲಿ ಆಗಿದ್ದು. ಆ 100 ದಿನಗಳಲ್ಲಿ ಈ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿಂದ 3,000 ಜನಕ್ಕೆ ಪ್ರತಿಯೊಂದು ದಿನಾನು ಅನ್ನದ ಪ್ಯಾಕೆಟ್ ಪ್ರಸಾದವನ್ನ ಬೇರೆ ಬೇರೆ ಜಾಗಗಳಿಗೆ ಕಳಿಸಿ ಮಾಡ್ತಾ ಇದ್ರು. ಅವಾಗ್ಲೂ ಕೂಡ ನಿಲ್ಲಿಲ್ಲ ಅದು. ತುಂಬಾ ದೂರದೃಷ್ಟಿ ಅವ್ರದ್ದು. ಅಯ್ಯೋ ಖಂಡಿತ ದೂರದೃಷ್ಟಿ ಅಂತ ಹೇಳ್ತಂತಂದ್ರೆ ಹೇಳಿದ್ನಲ್ಲ, ಸಾಮಾಜಿಕ ಕಳಕಳಿ. ಯಾಕೆಂತಂದ್ರೆ ಅವರು ಪ್ರತಿ ಏಕಾದಶಿಯಲ್ಲೂ ಕೂಡ ನಿಟ್ಟುಪವಾಸ ಮಾಡ್ತಾರೆ. ಅವರು ಈಗಲೂ ನಿಟ್ಟುಪವಾಸ ಅಂತ ಹೇಳ್ತಂತಂದ್ರೆ ಅದು ಹೇಳದ್ನಲ್ಲ, ನಿರ್ಜಲ ಅಂತ ಹೇಳ್ತೀವಿ ನೋಡಿ, ಆ ತರ ನೀರನ್ನು ಕುಡಿಯೋದಿಲ್ಲ ಅವರು. ಅಂತಹ ಒಂದು ಶಕ್ತಿ ಅವರಲ್ಲಿ ಇದೆ. ಅದು ಆ ತರ ಇದಿರ್ಬೇಕಾಗಿದ್ರೆ, ಆದ್ರೆ ಅವರು ತಾವು ಉಪವಾಸ ಮಾಡಿದ್ರು ಕೂಡ ಬೇರೆಯವರಿಗೆ ಉಪವಾಸ ಕೂಡುದು ಅನ್ನೋ ಕಾರಣಕ್ಕೋಸ್ಕರ ಇದು ಏಕಾದಶಿ ಆಗಿರ್ಲಿ ಯಾವುದೇ ಆಗಲಿ 365 ದಿನಗಳು ಕೂಡ ವರ್ಷದ ಈ ಒಂದು ಪ್ರಸಾದ ನಿರಂತರವಾಗಿ ನಡೀತಾ ಇದೆ. ಈಗ ಅಂತಂದ್ರೆ ನೀವ್ ಹೇಳಿದ್ರಿ ಕರೋನಾ ಟೈಮಲ್ಲಿ ಕೂಡ ಪ್ರಸಾದ ಕೊಟ್ರಿ ಅಂತ ಹೇಳಿದ್ರಿ. ಕರೋನಾದ ನೋಡಿದ ಜನ ಎಲ್ಲ ನೋಡಿದ್ದಾರೆ. ಆದ್ರೆ ಕರೋನಾಕ್ಕಿಂತ ತುಂಬಾ ಭೀಕರವಾಗಿರುವಂತದ್ದು ಗ್ಯಾಸ್ ತುಂಬಾ ಆಗ್ಬಿಟ್ಟಿದೆ. ಆದ್ರೂ ಕೂಡ ಇಂಥ ಟೈಮಲ್ಲಿ ಕೂಡ ಪ್ರಸಾದ ನಿಲ್ಲಿಲ್ಲ. ಖಂಡಿತ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಕಾರಣ ಯಾಕಂತಂದ್ರೆ ಎಷ್ಟೋ ನಾವು ನೋಡ್ತಾ ಇದ್ವಲ್ಲ, ಬೇಕಾದಷ್ಟು ಹೋಟೆಲ್ಗಳೇ ಮುಚ್ಚಿಬಿಟ್ಟಿದ್ದಾರೆ, ಮುಚ್ಚಿದ್ದಾಗೋಯ್ತು. ಆದರೂ ಕೂಡ ಇಲ್ಲಿ ಆ ರೀತಿ ಸಮಸ್ಯೆ ಬರ್ಕೂಡ್ದು ಅನ್ನೋ ಕಾರಣಕ್ಕೋಸ್ಕರ ಸೌದೆನಲ್ಲಿ ಅಡಿಗೆ ಮಾಡಿದ್ದು ಉಂಟು. ಅದಾದ ನಂತರ ನಮ್ಮ ಒಂದು ಯಾರು ನಮ್ಮ ಗ್ಯಾಸ್ ವಿತರಕರಿದಾರಲ್ಲ ಅವರಿಗೆ ಒಂದು ಸ್ಪೆಷಲ್ ಆಗಿ ವಿಶೇಷವಾಗಿ ಅವ್ರಿಗೊಂದು ನಾವು ವಿಜ್ಞಾಪನೆಯನ್ನು ಕಳಿಸಿ ಯಾವುದೇ ಕಾರಣಕ್ಕೆ ಆಗಲಿ ಈ ಮಠದ ಈ ನಿರಂತರವಾದಂತಹ ಕಾರ್ಯಕ್ರಮ ನಿಲ್ಲಬಾರದು ಅನ್ನೋ ಕಾರಣಕ್ಕೋಸ್ಕರ ಗುರುಗಳ ದೂರದೃಷ್ಟಿ ನೀವೇನು ಹೇಳಿದ್ರು ಅದು ನಿಜವಾಗ್ಲೂ ಅದನ್ನ ಇದು ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟೇಷನ್ ಅಂತ ನಾವೇ ಹೇಳ್ತೀವಲ್ಲ, ಇದನ್ನು ಇವತ್ತು ಕೂಡ ಇದಾಗತ್ತೆ, ನಿಲ್ಲಬಾರ್ದು ಅಂತ ಹೇಳಿ. ನಾನು ಮೊದ್ಲೇ ಏನೇ ಕೇಳಿದೆ ಅಂತಂದ್ರೆ ಕರೋನಾ ಸಂದರ್ಭದಲ್ಲಿ ತುಂಬಾ ಬುದ್ಧಿಜೀವಿಗಳು ಇವ್ರ ತರ ದೂರದೃಷ್ಟಿ ಇರುವಂತ ಜನಗಳು ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲೆಲ್ಲ ಕೊಡ್ತಿದ್ರು. ಆದ್ರೆ ಈಗ ಜೀವನನೇ ಕಮರ್ಷಿಯಲ್ ಆಗ್ಬಿಟ್ಟಿರೋ ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲೂ ದೇವಸ್ಥಾನಗಳಲ್ಲಿ ಹಿಂಗ್ ಕೊಡೋದು ನಿಲ್ಲಿಲ್ವಲ್ಲ. ಗ್ಯಾಸ್ ಅಭಾವ 6,000 ರೂಪಾಯಿ ಒಂದು ಸಿಲಿಂಡರ್ಗೆ ಇಂಥ ಸಂದರ್ಭದಲ್ಲಿ ನಡೀತಾ ಇದೆಯಲ್ಲ, ಇದು ಈ ಒಂದು ಕ್ಷೇತ್ರದ ಮಹಿಮೆ ಆಗ್ತಾ ಇದೆ. ಖಂಡಿತ ಗುರುಗಳ ಮಹಿಮೆ ಬಗ್ಗೆ ಹೇಳ್ಬೇಕಾಗಿತ್ತು ಅಂತ ಹೇಳ್ತಂತಂದ್ರೆ ಅವರು ಏನು ಅಂತಾರೆ, ಆಕಸ್ಮಿಕವಾಗಿ ಇಷ್ಟೇ ಅಲ್ಲ ಎಷ್ಟೋ ದೇವಸ್ಥಾನಗಳಿಗೆ ಮತ್ತು ಅನಾಥಾಶ್ರಮಗಳಿಗೂ ಕೂಡ ಇಲ್ಲಿಂದ ಪ್ರತಿದಿನಾನು ಅನ್ನ ಪ್ರಸಾದ ಹೋಗುತ್ತೆ. ಹೌದು, ಯಾಕೆಂದ್ರೆ ಇಲ್ಲಿ ಅಂಗವಿಕಲ ಮಾನಸಿಕ ವೈಕಲ್ಯತೆ ಇರುವಂತಹ ಮಕ್ಕಳದ್ದು 2 ಶಾಲೆ ಇದೆ ಈ ಸಂಸ್ಥೆ ಕಡೆಯಿಂದ. ಬಾಲ ಮನೋವಿಕಾಸ ಕೇಂದ್ರ ಅಂತ ಒಂದಿದೆ. ಈ ತರಹ ಅಲ್ಲೂ ಸುಮಾರು ಒಂದು 150 ಜನ ಹುಡುಗರಿದ್ದಾರೆ ಇಲ್ಲಿ. ನನ್ನ ಲೆಕ್ಕದಲ್ಲಿ ಪ್ರತಿಯೊಂದು ದಿನ ಕೂಡ ನಮ್ಮ ಮುಖ್ಯವಾದ ದ್ವಾರ ಇದೆಯಲ್ಲ ಅಲ್ಲಿಂದ ಒಂದು 250ರಿಂದ 300 ಜನಕ್ಕೆ ಪ್ರಸಾದ ವಿತರಣೆ ಆಗತ್ತೆ. ಅದು ಶಾಲೆಯಲ್ಲಿ ಒಂದು 150 ಪ್ಲಸ್ ಇನ್ನೊಂದು ಶಾಲೆಯಲ್ಲಿ ಒಂದು 100 ಜನ, 250 ಜನ, 600 ಜನಕ್ಕೆ ಪ್ರತಿದಿನ ಇಲ್ಲಿಂದ ಪ್ರಸಾದ ವಿತರಣೆ ಆಗತ್ತೆ. ಇದು ಬಹಳ ವಿಶೇಷವಾಗಿ ಮಾಡ್ತಾ ಇರುವಂತಹ ಒಂದು ಪುಣ್ಯ ಕೆಲಸ ಅಂತ ಅವ್ರು ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ನೋಡೋದಕ್ಕೆ ದೇವಸ್ಥಾನ ಒಂದ್ ರೀತಿ ಆಧ್ಯಾತ್ಮಿಕ ಕ್ಷೇತ್ರ ಅಲ್ಲ ಖಂಡಿತ ಸಾಮಾಜಿಕವನ್ನು ಮೀರಿದಂತ ಸಾಮಾಜಿಕವಾಗಿ. ಕಾರಣ ಯಾಕೆಂತಂದ್ರೆ ಹಿಂದಿನಲ್ಲಿ ಇದೆ ನೋಡಿ, ಒಂದು ಗಾದೆ ಇದೆ, ರೋಟಿ ಕಪಡ ಮಕಾನ್. ರೋಟಿ ಕಪಡ ಮಕಾನ್ ಯಾಕೆಂತಂದ್ರೆ ರೋಟಿ ಬಹಳ ಇಂಪಾರ್ಟೆಂಟ್, ಕಪಡ ಅನ್ನೋದು ಯಾವ್ದಂದ್ರೆ ಬಟ್ಟೆ, ಮಕಾನ್ ಅನ್ನೋದು ಉಳಿಯೋದಕ್ಕೆ ಸ್ಥಳ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬರೋದು ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಇದು ನಮ್ಮ ಗುರುಗಳು ಮಾಡ್ತಾ ಇರುವಂತ ಒಂದು ಮಹತ್ತರವಾದಂತಹ ಕಾರ್ಯ. ಇದಕ್ಕೆ ಯಾವುದೇ ರೀತಿ ಇದಿಲ್ಲ. ಅವ್ರು ಹೇಳಿದ್ರಲ್ಲ, ಇದರಲ್ಲಿ ಯಾವುದೇ ರೀತಿ ಒಂದು ಇದರಿಂದ ಉತ್ಪತ್ತಿ ಆಗಬೇಕು ಅಂತಿಲ್ಲ. ಅವ್ರು ಹೇಳ್ತಾ ಇರ್ತಾರೆ ನೋಡಿ, ಸಾಮಾನ್ಯವಾಗಿ ಅವ್ರ ಅನುಭವ ಅವ್ರು ಹೇಳ್ಕೊಂಡಾಗ ಇಲ್ಲಿ ಮಾಡಿದಷ್ಟು ಕೂಡ ಹೇಗೆ ಬಾವಿನಲ್ಲಿ ನೀರು ತೆಗೆದಷ್ಟು ಕೂಡ ನೀರು ತಾನಾಗಿ ಉತ್ಪತ್ತಿ ಆಗತ್ತಲ್ಲ, ಆ ರೀತಿ ಎಷ್ಟೋ ಜನ ಸ್ವಯಂ ಪ್ರೇರೇಪಿತರಾಗಿ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡಾದ ಮೇಲೆ ನಮ್ಮ ದೇಣಿಗೆ ಏನಾದ್ರೂ ಇದ್ರೆ ಎತ್ಕಿಂಚಿತ್ ಏನಿದ್ರು ಅಂತ ಇದಕ್ಕಿಷ್ಟೇ ನಿರ್ದಿಷ್ಟವಾಗಿ ಯಾವುದೇ ರೀತಿ ನಾವು ಮಾಡಿಲ್ಲ. ಇದನ್ನ ನಮ್ಮ ಆದಾಯ ಬರಬೇಕು ಅನ್ನೋ ಉದ್ದೇಶನೂ ನಮ್ಮ ಗುರುಗಳಲ್ಲಿ ಇಲ್ವೇ ಇಲ್ಲ. ಖಂಡಿತ ನಿರಂತರವಾಗಿ ನಡಿಬೇಕು ಅಷ್ಟೇ. ಅದು ಮೊದ್ಲಾದ್ರೆ 1 ಗಂಟೆಯಿಂದ 1:30 ಅಂತ ಮಾಡ್ತಾ ಇದ್ರು. ಅದಾದ ಮೇಲೆ ಗುರುಗಳ ದೂರದೃಷ್ಟಿ ಯಾಕಾಯ್ತಂದ್ರೆ, ಒಂದು ದಿನ ಇಲ್ಲಿನ ಕಾಲೇಜು ಮತ್ತೆ ಸ್ಕೂಲಿಂದ ಬರುವಂತ ಹುಡುಗರನ್ನ ನೋಡಿದ್ರು ಇವರು. ಬಸ್ ಸ್ಟಾಪ್ ಇಲ್ಲೇ ಇರೋದ್ರಿಂದ ಬಸ್ ನಿಲ್ದಾಣ ಇಲ್ಲಿದೆ,
ಅಲ್ಲಿ ನೋಡಿದಾಗ ಎಷ್ಟೋ ಹುಡುಗರು ಪಾಪ ಮನೆಯಿಂದ ಅವರಿಗೆ ವಸತಿ ಇರೋದಿಲ್ಲ, ಕ್ಯಾರಿಯರ್ ತಗೊಂಡ್ಬಂದು ಬುತ್ತಿ ಕಟ್ಕೊಂಡು ಬಂದು ತಿನ್ನುವಂಥದ್ದು ವ್ಯವಸ್ಥೆ ಇರಲ್ಲ. ಅವರನ್ನ ಮುಖ್ಯವಾಗಿ ಮೂಲ ಉದ್ದೇಶವಾಗಿ ಇಟ್ಕೊಂಡು ತಿರ್ಗಾ 3:30 ಅಷ್ಟೊತ್ತಿಗೆ ಇಲ್ಲಿಂದ ಹೋಗ್ಬೇಕಾಗಿತ್ತು ಅಂತಂದ್ರೆ ಹುಡುಗರು ಹಸುವಿಂದ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸುಸ್ತಾಗ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡಿದ್ರು 3:30 ಮತ್ತೊಂದ್ಸತಿ ಇನ್ನೊಂದು ಸರದಿ ಮಕ್ಕಳಿಗೆ ಇದಾಗಬೇಕು ಅನ್ನೋದು ಪ್ರಸಾದ ಕೊಡ್ತಾರೆ. ಆಗ ಒಂದ್ಸಾರಿ ಮತ್ತೆ ಮಕ್ಕಳಿಗೆ ಶಾಲಾ ಕಾಲೇಜ್ ಮಕ್ಕಳಿಗೆ ಅಂತಾನೆ ಹೇಳಿ ಹೌದು ಮಧ್ಯೆ 3 ಗಂಟೆ 3:30 ಮತ್ತೆ ಹೌದು ಎಷ್ಟು ಜನ ಮಕ್ಕಳು ಅವಾಗ ಒಂದು 150 ಜನ ಮಕ್ಕಳಾಗ್ತಾರೆ. ಮಕ್ಕಳು ಸಾರ್ವಜನಿಕರು ಮುಖ್ಯವಾಗಿ ನಮ್ಮ ಉದ್ದೇಶ ಮಕ್ಕಳಿಗೂ ಪಾಪ ಬಳಲಬಾರ್ದು ಅವರು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಾವು ಮಾಡ್ತಾ ಇದೀವಿ. ನೋಡಿ ಇದು ನಾನು ಅದಕ್ಕೆ ಹೇಳಿದ್ದು ದೂರದೃಷ್ಟಿ ಅಂತಂದ್ರೆ ಭಗವಂತ ಎಲ್ಲಿರ್ತಾರೆ ಅಂದ್ರೆ ಸಾಮಾಜಿಕ ಚಿಂತನೆ ಹೌದು, ನಾವ್ ಅಲ್ಲೇ ಕಾಣಕ್ ಸಾಧ್ಯ. ಅದು ಮಾಡಿದವನು ಮಾತ್ರ ಗೊತ್ತಾಗುತ್ತೆ ಹೊರತು ನೋಡೋರ್ಗೆ ಹೇಳೋರ್ಗೆ ಗೊತ್ತಾಗಲ್ಲ ಅದು. ಅದಕ್ಕೆ ಅವರ ದೂರದೃಷ್ಟಿಯಿಂದ ಒಂದು ಒಳ್ಳೆ ಕೆಲಸ ಮಾಡಿ. ಈಗ ಪ್ರಸಾದ ಗುರುಗಳೇ ಹೇಳಿದ್ರಲ್ಲ, ಪ್ರತಿದಿನ ಒಂದೇ ತರ ಪ್ರಸಾದ ಇರುತ್ತೆ, ಏನೇನಿರುತ್ತೆ? ಇಲ್ಲ ನೋಡಿ, ಪ್ರಸಾದ ಅಂತ ಹೇಳ್ತಂದ್ರೆ ಏನಾಗತ್ತೆ ಅಂದ್ರೆ ಪ್ರತಿದಿನ ಒಂದೇ ತಿಂತಾ ಇತ್ತು ಅಂತಂದ್ರೆ ಮನುಷ್ಯನಿಗೆ ಏನಾಗತ್ತೆ, ನಾಲ್ಗೆ ಒಪ್ಕೊಳ್ಳಲ್ಲ ಅದನ್ನ. ಬೇರೆ ಬೇರೆಯವರು ಇರ್ತಾರೆ. ಒಂದು ದಿನ ಇದು ಚಿತ್ರಾನ್ನ ಆಗಬಹುದು, ಪೊಂಗಲ್ ಆಗಬಹುದು, ಇದಾಗಿರ್ಬಹುದು, ವೆಜಿಟೇಬಲ್ ಬಾತ್ ಆಗಿರ್ಬಹುದು, ಪುಳಿಯೋಗರೆ ಆಗಿರ್ಬಹುದು. ಆಮೇಲೆ ಕೆಲವು ಸತಿ ಏನಾಗತ್ತೆ ಅಂತ ಹೇಳುತ್ತಂತಂದ್ರೆ ಇದು ಏಕಾದಶಿ ಆ ತರ ದಿನ ಬಂತು ಅಂತ ಹೇಳಿದ್ರೆ ವಿಶೇಷ ದಿನಗಳೆಲ್ಲ ಆಯ್ತು ಅಂತಂದ್ರೆ ರವೆ ಇದು ಉಪ್ಪಿಟ್ಟು ಆಗಬಹುದು, ಸಜ್ಜಿಗೆ ಎಲ್ಲಾನು ಪೌಷ್ಟಿಕದಾಯಕವಾಗಿರುವಂತ ಇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಇದನ್ನ ಮಾಡ್ತಾ ಇರೋದಂತದ್ದು. ದೇವಸ್ಥಾನದಲ್ಲಿ ವಿಶೇಷ ದಿನಗಳಲ್ಲಿ ವಿಶೇಷ ಪ್ರಸಾದ ಖಂಡಿತ ವಿಶೇಷ ಪ್ರಸಾದ ಇರುತ್ತೆ. ಯಾಕಂದ್ರೆ ಭಕ್ತಾದಿಗಳಿಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ವಿಶೇಷವಾಗಿ ಇರುವಂತದ್ದನ್ನು ವಿಶೇಷವಾಗಿ ಇದು ಮಾಡ್ಬೇಕು, ಅವರಿಗೆ ಅವರು ಅದನ್ನ ಅನುಭವಿಸ್ಬೇಕು ಅನ್ನೋದಕ್ಕೋಸ್ಕರ ಮುಖ್ಯ ಉದ್ದೇಶ ಅದು. ಇಲ್ಲಿ ಬರೀ ಪ್ರಸಾದ ಕೊಡಬೇಕು ಅನ್ನೋದು ಮುಖ್ಯ ಉದ್ದೇಶ ಅಲ್ಲ, ದೈಹಿಕ ಮತ್ತು ಹೌದು ಖಂಡಿತ 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 ಅದು ಪೌಷ್ಟಿಕದಾಯಕವಾಗಿರ್ಬೇಕು ಅಂತ. ಆಮೇಲೆ ಇದ್ರಲ್ಲಿ ಏನ್ ನಾವು ಕೊಡ್ತಾ ಇದೀವಿ ಬಿಡಿ, ಯಾವ ತರ ಬೇಕಾದ್ರೂ ಕೊಡ್ಬೇಕು ಅನ್ನೋದಿಲ್ಲ. ಅವರು ಏನಂತಂದ್ರೆ ಗುರುಗಳು ಎಷ್ಟೋ ಸತಿ ಹೇಳ್ತಾ ಇರ್ತಾರೆ, ಅಲ್ಲಿ ಕೊಡೋದಕ್ಕೆ ಮೊದಲು ಇಲ್ಲಿ ಒಂದ್ ಸತಿ ಅದನ್ನ ಪರಮಾತ್ಮನಿಗೆ ಅರ್ಪಣೆ ಆಗ್ಲಿ, ಪರಮಾತ್ಮನಿಗೆ ಹೌದು ದೈವತ್ವ ಬರಬೇಕು ಅಂತಂದ್ರೆ ಪರಮಾತ್ಮನಿಗೆ ಅರ್ಪಣೆ ಆಗ್ಬೇಕಂತ ಕಾರಣಕ್ಕೋಸ್ಕರ ಅದಾಗಬೇಕು ಅಂತ ಹೇಳಿ ಪರಮಾತ್ಮನಿಗೆ ಏನು ನೈವೇದ್ಯ ಇಡ್ತೀರೋ ಅದನ್ನೇ ಜನಗಳು ಕೊಡ್ಬೇಕು ಅಂತ ನೋಡಿ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದ್ಸತಿ ಪರಮಾತ್ಮನಿಗೆ ಅದು ಅರ್ಪಣೆ ಆದಾಗ ಅದು ಪ್ರಸಾದವಾಗತ್ತೆ, ಪುನೀತವಾಗತ್ತೆ. ಒಂದು. ಎರಡನೇದು, ಯಾರಾದ್ರೂ ಒಬ್ರು ಅದನ್ನ ಪ್ರತಿಯೊಂದು ದಿನಾನು ಅದನ್ನ ಮೊದಲು ಅದನ್ನ ಅದರ ರುಚಿ ನೋಡ್ಕೊಳ್ಳಿ ಅಂತ. ರುಚಿ ನೋಡೋದು ಅಂತ ಅಲ್ಲ, ರುಚಿ ನೋಡ್ಕೊಳ್ಳಿ ಅಂತ ಉದ್ದೇಶ ಏನು ಅಂತಂದ್ರೆ ಅವ್ರು ಬಂದು ತಿಂದು ಬಿಡ್ಬೇಕು ಅಂತಲ್ಲ, ಕೊಡಬೇಕಾಗಿತ್ತು ಅಂತಂದ್ರೆ ಅದು ಪೌಷ್ಟಿದಾಯಕ ಸರಿಯಾಗಿದ್ಯಾ ಅಂತ ಹೇಳಿ ಅಲ್ವಾ. ಪರಮಾತ್ಮನಿಗೆ ಇದಾದ ಮೇಲೆ ಅದನ್ನ ನಿವೇದನೆ ಆದ ಮೇಲೆ ಪೌಷ್ಟಿಕದಾಯಕವಾಗಿದೆಯಾ ಅಂತ. ಯಾಕೆಂತಂದ್ರೆ ಏನೋ ಸುಮ್ಮನೆ ನಾವು ಕೊಡ್ತಾ ಇದೀವಿ ತಾತ್ಸಾರದಿಂದ ಮಾಡ್ಬೇಕು ಅನ್ನೋದು ಉದ್ದೇಶ. ನೋಡಿ ಅವರ ಹೇಳಿದ್ನಲ್ಲ, ಅವರ ಸಾಮಾಜಿಕ ಕಳಿ ಎಷ್ಟಿದೆ ಅಂತ ಹೇಳ್ತು ಅಂತಂದ್ರೆ ಗಂಧ ತಾನಿದೆ, ತಾನು ತೇದು ಇದಾದಾಗ ಅದು ತಾನು ಇದಾದ್ರೂ ಅಂದ್ರೂ ಕೂಡ ಆ ಗಂಧ ಇದಾದ್ರು ತಾನು ನೋವಾದ್ರೂ ಕೂಡ ಬೇರೆ ಇದಕ್ಕೆ ಅವರಿಗೆ ಪರಿಮಳ ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನ ಮಾಡ್ಕೊಂಡು ಅದೇ ತರಾನೇ ನಮ್ಮ ಗುರುಗಳು ಸಮಾಜಕ್ಕೋಸ್ಕರನೇ ಅದು. ಯಾಕೆಂತಂದ್ರೆ ಅವ್ರು ನಮ್ಗೆಲ್ಲ ತಿಳಿದ ಹಾಗೆ ಅವರು ಮೊದಲು ಇಸ್ಕಾನ್ನಲ್ಲೂ ಬಹಳ ದೊಡ್ಡ ಹುದ್ದೆಯಲ್ಲಿ ಇದ್ದವರು. ಅವರು ಇಸ್ಕಾನಲ್ಲಿ ಅಲ್ಲಿ ಇದೇ ಡೈರೆಕ್ಟರ್ ಆಗಿದ್ರು, ಅವರು ನಿರ್ದೇಶಕರಾಗಿದ್ದಾಗ್ಲೂ ಕೂಡ ಅವ್ರ ಉದ್ದೇಶ ಇದ್ದದ್ದು ಅಲ್ಲಿ. ಯಾಕೆಂತಂದ್ರೆ ಅಕ್ಷಯ ಪಾತ್ರ ಅಂತ ನೀವು ಕೇಳಿದಿರಿ. ಅಕ್ಷಯ ಪಾತ್ರ ಆದಂತಹ ಒಂದು ದೊಡ್ಡ ಇದನ್ನ ಇದು ಮಾಡಿ ಸಂಸ್ಥೆನಲ್ಲಿ ಕೆಲಸ ಮಾಡಿರೋರು, ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ತಲ್ಲಿ ಇದ್ದವರು, ಆದರ್ಶ ಇದರಲ್ಲಿದ್ದು, ಈ ತರಹ ಎಲ್ಲ ಸಾಮಾಜಿಕ ಕಳಕಳಿ. ಯಾಕೆಂತಂದ್ರೆ ಅವರು ಸುಮಾರು ತಮ್ಮ ಜೀವನದ ಮುಖ್ಯವಾದಂತಹ ಘಟ್ಟಗಳನ್ನು ಈಗಾಗಲೇ 60-65 ವರ್ಷಗಳ ಕಾಲ ಅವರದ್ದು ಈ ಸಾಮಾಜಿಕ ಜೀವನದಲ್ಲಿ ಕಳೆದಿದ್ದಾರೆ ಅಂತ ಹೇಳ್ತಂತಂದ್ರೆ ಇದು ಮಹತ್ತರ ಸಾಧನೆ ಅಂತಂದ್ರೆ ಕೈ ಚಪ್ಪಾಳೆ ತಟ್ಟಿಸ್ಕೋಬೇಕು ಅನ್ನೋ ಉದ್ದೇಶ ನಮ್ಮ ಗುರುಗಳು ಖಂಡಿತ ಇಲ್ಲ. ಕಾರಣ ಇನ್ನೆಷ್ಟು ಸಮಾಜಕ್ಕೆ ನಾವು ಮಾಡಬೇಕು. ಕಾರಣ ಯಾಕೆಂದ್ರೆ ಸಮಾಜ ಒಂದು ಸುದೃಢವಾಗಿತ್ತು ಅಂತ ಹೇಳ್ತು ಅಂತಂದ್ರೆ ನಾವೆಲ್ಲ ಸುದೃಢವಾಗಿರ್ತೀವಿ ಅನ್ನೋದು ಅವರ ಮುಖ್ಯ ಉದ್ದೇಶ. ಇದು ಪ್ರತಿ ದಿವಸ ಪ್ರಸಾದ ತಯಾರಾಗುತ್ತೆ, ಇಲ್ಲೇ ರೆಡಿ ಮಾಡುವ? ಹೌದು, ಪ್ರತಿದಿನ ಇಲ್ಲೇ. ಇದಕ್ಕೆ ಹೇಳುದಲ್ಲ, ರಜಾ ದಿನ ಅನ್ನೋದೇ ಇಲ್ಲ ಇಲ್ಲಿ. ಹಬ್ಬ ಹರಿದಿನ ಆಯ್ತು ಅಂತಂದ್ರೆ ಇನ್ನು ಸ್ವಯಂ ಪ್ರೇರೇಪಿತರಾಗಿ ಎಷ್ಟೋ ಜನ ಏನ್ ಮಾಡ್ತಾರೆ ಅಂತಂದ್ರೆ ಬಾಳೆಹಣ್ಣು, ಯಾವ್ದಾದ್ರು ಸಿಹಿ ಪದಾರ್ಥ, ಈ ಪದಾರ್ಥದ ಜೊತೆಗೆ ಇದನ್ನು ಕೊಡಿ ಅಂತ ಹೇಳ್ಕೊಂಡು ಮಾಡೋರು ಖಂಡಿತ ಇರ್ತಾರೆ. ಈಗ ಯಾರಾದ್ರೂ ಈ ತರದೊಂದು ಈ ಕ್ಷೇತ್ರದ ಒಂದು ಸತ್ಕಾರ್ಯಗಳನ್ನು ನೋಡಿ ನಾವೇನಾದ್ರೂ ಈ ದೇವಸ್ಥಾನಕ್ಕೆ ನಮ್ದು ಯಾವ್ದೋ ಒಂದು ಕಾರ್ಯ ಇತ್ತು,
ಏನಾದ್ರು ಒಂದು ಹುಟ್ಟುಹಬ್ಬ ಬೇರೆ ಆನಿವರ್ಸರಿ ಏನಾಯ್ತು ಅಥವಾ ನಾವೇನಾದ್ರು ಒಂದು ದೇಣಿಗೆ ಕೊಡ್ಬೇಕು ಅಂದ್ರೆ ತಗೋತಾರೆ ಇಲ್ಲಿ? ಖಂಡಿತ ತಗೋತಾರೆ. ಅದ್ರಲ್ಲಿ ಹೇಳಿದ್ನಲ್ಲ, ಆಕಸ್ಮಿಕವಾಗಿ ದೇಣಿಗೆ ಬರ್ಲಿ ಬರ್ದೇ ಇರ್ಲಿ, ಈ ಸೇವೆ ನಿರಂತರವಾಗಿ ನಡಿಬೇಕು ಅನ್ನೋದು ಗುರುಗಳ ಸದುದ್ದೇಶ ಮತ್ತು ಮುಖ್ಯ ಉದ್ದೇಶ, ಮಹೋದ್ದೇಶ ಅದು. ಅದಕ್ಕೋಸ್ಕರನೇ ಇವಾಗ ಇವತ್ತೇನೋ ಬರ್ಲಿಲ್ಲಪ್ಪ ಪರವಾಗಿಲ್ಲ, ಆ ಕಾರಣದಿಂದ ನಾವು ಮಾಡದೇ ಇದ್ರೆ ಪರವಾಗಿಲ್ಲ ಅನ್ನೋದಿಲ್ಲ. ಇದು ಹೇಳಿದ್ನಲ್ಲ, ನಿರಂತರವಾಗಿ 12 ವರ್ಷಗಳ ಕಾಲದಿಂದ ಇದು ನಡೀತಾ ಬರ್ತಾ ಇದೆ ಅಂತ ಹೇಳ್ತು ಅಂತಂದ್ರೆ, ಇದು ಎಷ್ಟೋ ಜನ ಪ್ರಸಾದವನ್ನು ತಿಂದ ಆದ್ಮೇಲೆ ಹೇಳ್ತಾರೆ, ಇಂತಹ ಒಂದು ಬಹಳ ಅಮೋಘವಾಗಿದ್ದಂತಹ ಪ್ರಸಾದವನ್ನು ನಾವು ಇವತ್ತು ಸ್ವೀಕಾರ ಮಾಡಿದೀವಿ ಅಂತ ಹೇಳಿರೋದು ಎಷ್ಟೋ ಜನ ಬಂದು ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿರ್ತಾರೆ. ಇದು ಎಲ್ಲಾ ತರ ಸ್ಟೂಡೆಂಟ್ ವರ್ಕರ್ಸ್ ಇಲ್ಲಿ ಹೇಳ ಖಂಡಿತ ಖಂಡಿತ. ಯಾಕಂದ್ರೆ ಎಷ್ಟೋ ಜನ ಆಫೀಸ್ಗೆ, ಅಯ್ಯೋ ಪೊಲೀಸ್ನವ್ರಲ್ಲ, BTS ಬಸ್ನವರು, ಆಟೋದವರು, ಬಸ್ನವರು ಒಂದು ಈ ಪ್ರಸಾದ ಸಮಯ ಇದಾಗ್ತಲ್ಲ, ಒಂದು ದೇವಸ್ಥಾನ ಇರೋದು ಏನು ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿದ್ರೆ, ಬಸ್ ನಿಲ್ಲಿಸ್ಬಿಟ್ಟು ತಗೊಂಡು ಹೋಗಿರೋರು ಇದ್ದಾರೆ. ಅದರಿಂದ ಟ್ರಾಫಿಕ್ ಜಾಮ್ ಆಗತ್ತಾ ಅನ್ನೋದೊಂದು ಪ್ರಶ್ನೆ ಬರ್ಬೋದು, ಖಂಡಿತ ಆಗೋದಿಲ್ಲ. ಹೌದು, ಡ್ರೈವರು, ಕಂಡಕ್ಟರು, ಅವರು ಚಾಲಕರು ಮತ್ತೆ ನಿರ್ವಾಹಕರು ಇಬ್ರು ಕೂಡ ಅದನ್ನ ತಗೊಂಡು ನಮಸ್ಕಾರ ಮಾಡಿ ಇದಾಗ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಹೇಳ್ತಾರೆ ಅಂತ ಹೇಳ್ತಂತಂದ್ರೆ, ಅನ್ನದಾತ ಸುಖಿ ಭವ ಅಂತ ಹೇಳಿ ಒಂದು ಮಾತಿದೆ. ಅನ್ನದಾತ ಸುಖಿ ಭವ ಅಂತ ಯಾಕೆ ಅಂತ ಹೇಳ್ತಂತಂದ್ರೆ, ನಮ್ಮ ಗುರುಗಳಿಗೆ ಆಶೀರ್ವಾದ ಅಲ್ಲ ಅದು. ಅವ್ರು ಎಂತ ಹೇಳ್ತಾರೆ, ಯಾರು ಸ್ವೀಕಾರ ಮಾಡಿದ್ವೋ ಅವ್ರು ಸುಖಿಯಾಗಿರ್ಲಿ ಅಂತ ಹೇಳ್ತಾರೆ ಇವ್ರು ಗುರುಗಳು. ಅದಕ್ಕೆ ನಾವು ಹೇಳೋದು, ನಾವೆಲ್ಲ ಆದ್ಮೇಲೆ ನಾವು ಪ್ರತಿಯೊಂದು ದಿನವೂ ಕೂಡ ಕೇಶವ ಇವನಿಗೆ ಇದಿರುತ್ತಲ್ಲ, ಅನ್ನಂ ಬ್ರಹ್ಮೇತಿ ಋಷಿವಾಕ್ಯ ಅದು. ಅನ್ನಂ ಬ್ರಹ್ಮೇತಿ ಅಂತ ಹೇಳಿದ್ರೆ ಅನ್ನ ಬ್ರಹ್ಮ ಅದಂತು. ಈ ಕಾರಣದಿಂದ ಗುರುಗಳು ನಿರಂತರವಾದ ಸೇವೆ ನಡೆಸ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಓಪನ್ ಇರುತ್ತೆ? ಪೂಜೆ ಪುನಸ್ಕಾರದ ಬಗ್ಗೆ ಒಂದು ಪೂಜೆ ಪುನಸ್ಕಾರ ಅಂತ ನೀವು ಕೇಳಿದ್ರಿ, ಇದು ಬೇರೆ ದೇವಸ್ಥಾನಗಳ ತರಹ ಅಲ್ಲ. ಇದು ಈ ಮಠಗಳಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಬೇರೆ ದೇವಸ್ಥಾನದಲ್ಲಿ ಆಯ್ತು ಅಂತ ಹೇಳಿದ್ರೆ ಅದನ್ನ ತೆಗೆದುಕೊಂಡು ಆರತಿ ಮಾಡಿ, ಆಮೇಲೆ ಅರ್ಚನೆ ಮಾಡಿ ಬಂದವ್ರಿಗೆ ಪ್ರಸಾದ ಕೊಡಬೇಕು, ತೆಂಗಿನಕಾಯಿ ಹೊಡೆದು ಮಾಡಬೇಕು ಅಂತ ಏನಿಲ್ಲ. ಇದು ಯಾಕೆಂತಂದ್ರೆ ಈ ನಿರಂತರವಾಗಿ ಕಾರಣ ಯಾಕೆ ಅಂತಂದ್ರೆ, ಇಲ್ಲಿ ಬೆಳಿಗ್ಗೆ ಆರಾಧನಾ ಆಗತ್ತೆ ದೇವರಿಗೆ, ಮುಖ್ಯ ದೇವರಿಗೆ ಆರಾಧನೆ ಆಗತ್ತೆ. ಇಲ್ಲಿ ಲಕ್ಷ್ಮೀ ನರಸಿಂಹ ಸಾಕ್ಷಾತ್ ರಾಮಾನುಜರಿಂದಾನೇ ಪ್ರತಿಷ್ಠಾಪನೆ ಮಾಡಿದಂತಹ ವಿಗ್ರಹ ಇವತ್ತು ಕೂಡ ಇದೆ ಇಲ್ಲಿ. ಲಕ್ಷ್ಮೀ ನರಸಿಂಹ ಈ ಮಠದ ಆರಾಧ್ಯ ದೈವ. ಹೌದು, ಸ್ವಾತಿ ನಕ್ಷತ್ರ ದಿನ, ಸ್ವಾತಿ ನಕ್ಷತ್ರ ಅನ್ನೋದು ನರಸಿಂಹರ ನಕ್ಷತ್ರ. ಸ್ವಾತಿ ನಕ್ಷತ್ರ ಆಗಿರೋದ್ರಿಂದ ಈ ಸ್ವಾತಿ ನಕ್ಷತ್ರ ದಿನ ವಿಶೇಷವಾದಂತಹ ಅಭಿಷೇಕ ಆಗತ್ತೆ ಅವರಿಗೆ. ಅದಲ್ಲದೆ ಈ ಮುಖ್ಯ ಇದಕ್ಕೆ ಪದ್ಮಾವತಿ ಇವರು ವೆಂಕಟರಮಣ ಸ್ವಾಮಿ ಅವರು ಕೂಡ ಇಲ್ಲಿ ಬೀಜ ಮಾಡಿಸಿದ್ದಾರೆ. ಆಮೇಲೆ ಮೂಲ ದೇವರಾದಂತಹ ಶ್ರೀರಾಮ ಭರತ ಲಕ್ಷ್ಮಣ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರ ಸ್ವಾಮಿ ಇದ್ದಾರೆ. ಅದಲ್ಲದೆ ಮುಖ್ಯವಾಗಿ ನಮ್ಮ ನಾಲಾಯರ ಇದಕ್ಕೆ ಆಳ್ವಾರ್ ಪರಂಪರೆಯಲ್ಲಿರುವಂತಹ ನಮ್ಮ ಆಳ್ವಾರ್, ತಿರುಮಂಗಿ ಆಳ್ವಾರ್ ಮತ್ತು ಕುಲಶೇಖರ ಆಳ್ವಾರ್ ಮತ್ತು ರಾಮಾನುಜರು, ಅದಾದ ನಂತರ ಇವರು ಯಾರು ಕೂರತ್ತಾಳ್ವಾನ್ ಅಂತ ಹೇಳಿ, ಮತ್ತು ಇವರು ಬೆಳಿಗ್ಗೆ ಸಾಮಾನ್ಯವಾಗಿ ಒಂದು 10 ಗಂಟೆಯಿಂದ 11 ಗಂಟೆ 11:30 ತನಕ ಆಗತ್ತೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಯಾವುದು ಅಂತಂದ್ರೆ ಶಾತ್ತಮರೆ ಅಂತ ಕರಿತೀವಿ ನಾವು. ಶಾತ್ತಮರೆ ಅಂತ ಹೇಳಿದ್ರು ಅಂತಂದ್ರೆ ಮಹಾಮಂಗಳಾರತಿ ಅಂತ ನೀವೇನ್ ಕರೀತಿರೋದ. ಅದಾದ್ಮೇಲೆ ಆಳ್ವಾರ್ ದಿವ್ಯ ಪ್ರಬಂಧಗಳು ಆಗಿರುವಂತಹದ್ದನ್ನ ಇದು ಮಾಡಿ ಅವರಿಗೆ ತೀರ್ಥ ಪ್ರಸಾದ ಆಗತ್ತೆ ಬಂದ ಭಕ್ತಾದಿಗಳಿಗೆ. ಅವರು 5 ಜನ ಇರ್ಲಿ, 10 ಜನ ಇರ್ಲಿ, 15 ಜನ ಇರ್ಲಿ. ಅದಾದ್ಮೇಲೆ ಪ್ರತಿಯೊಂದು ದಿನವೂ ಕೂಡ 4 ರಿಂದ 5 ಗಂಟೆ ತನಕ ನಿರಂತರವಾಗಿ ಈ ದಿವ್ಯ ಪ್ರಬಂಧ ಗೋಷ್ಠಿ ಆಗತ್ತೆ. ದಿವ್ಯ ಪ್ರಬಂಧ ಅಂತ ಹೇಳ್ತು ಅಂತಂದ್ರೆ, ಆಳ್ವಾರ್ ಆಚಾರ್ಯರುಗಳು ರಚಿಸಿರುವಂತಹ ತಮಿಳು ಸೂಕ್ತಿಗಳು ಅದೆಲ್ಲ, ಅದನ್ನ ಪಾರಾಯಣ ಆಗತ್ತೆ. 4 ರಿಂದ 5 ಗಂಟೆ ತನಕ ಆಗತ್ತೆ. ಪ್ರತಿದಿನ ಪಾರಾಯಣ ಆಗತ್ತೆ. ಅದು ಪಾರಾಯಣ ಆದ ನಂತರ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಏಕಾಂತ ಸೇವೆ ಆಗ್ಬಿಡುತ್ತೆ. ಪರಮಾತ್ಮನಿಗೆ ಶಯ್ಯಾಸನವನ್ನು ಕೊಡ್ಬೇಕಲ್ಲ, ಶಯ್ಯಾಸನವನ್ನು ಕೊಡ್ಬೇಕಾಗಿತ್ತು ಅಂತಂದ್ರೆ ಆತನ ನಿದ್ರೆಗೆ ಕಳಿಸ್ಬೇಕಲ್ಲ. ಹಾಗೆ ಬೆಳಿಗ್ಗೆ ಸುಪ್ರಭಾತದಿಂದ ಅವನನ್ನು ಎಚ್ಚರ ಮಾಡ್ತೀವೋ ಅದೇ ರೀತಿ ಅವನನ್ನ ಶಯ್ಯಾಸನಕ್ಕೆ ಕಳಿಸ್ತಾರೆ. ಶಯ್ಯಾಸನಕ್ಕೆ ಕಳಿಸಾದ ಮೇಲೆ ಇದಾಗತ್ತೆ. ಇದಕ್ಕೆ ಬೇರೆ ಅಷ್ಟೇನೆ, ಬೇರೆ ದೇವಸ್ಥಾನಗಳ ತರ ಇಲ್ಲಿ ಕಂಟಿನ್ಯೂ ಇದು ಸತತವಾಗಿ ಆ ತರ ತೆಗೆದುಕೊಂಡಂತ ಇದು ಯಾವುದೇ ಮಠಗಳಲ್ಲಿ ಇಲ್ಲ. 6 ಗಂಟೆ ತನಕ ಇರುತ್ತೆ ಅಂತ ತಿಳ್ಕೋಬಹುದು. ಪೂಜೆ ಪುನಸ್ಕಾರ. ಓಕೆ ಗುರುಗಳೇ, ನಿಜವಾಗ್ಲೂ ಕೂಡ ಬೆಂಗಳೂರು ಅಂತ ಇಂಥ ಒಂದು ಮಹಾನಗರಿ ಅಂತ ಕರೆಸ್ಕೊಳ್ಳುವಂತ ಈ ಜಾಗದಲ್ಲಿ ನಮ್ಮ ಪೂರ್ವಜರು ಅಂತಂದ್ರೆ ಯಾರು ಆಚಾರ್ಯರು ಸ್ಥಾಪನೆ ಮಾಡಿದಂತ ಈ ಜಾಗದಲ್ಲಿ
ನಿರಂತರವಾಗಿ 12 ವರ್ಷಗಳಿಂದ ದೇವರ ಹೆಸರಲ್ಲಿ ಪ್ರಸಾದವನ್ನ ಹಸ್ತವ್ರಿಗೆ ಉಳ್ಳವ್ರಿಗೆ ಎಲ್ಲರಿಗೂ ಕೂಡ, ಇದು ಒಬ್ಬರಿಗೆ ಅಂತಲ್ಲ, ಎಲ್ಲರೂ ಕೂಡ ಪ್ರಸಾದ ಕೊಟ್ಕೊ ಬರ್ತಾ ಇದ್ರಿ. ಇದೇ ರೀತಿ ನಡೀತಾ ಇರ್ಲಿ ಅಂತ ಹೇಳ್ತಾ ಇಷ್ಟೊತ್ತವರು ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಗೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ನಮಗೂ ಅಷ್ಟೇನೆ. ಕಾರಣ ಯಾಕೆಂದ್ರೆ ಇದು ಪ್ರಚಾರಕ್ಕೋಸ್ಕರ ಅಲ್ಲದೆ ಇದ್ರೂ ಕೂಡ ಹೌದು, ವಿಚಾರಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಒಳ್ಳೆ ಮಾತು. ವಿಚಾರಕ್ಕೋಸ್ಕರ ಇದಾದಾಗ ಏನಾಗತ್ತೆ ಅಂತಂದ್ರೆ ಒಬ್ಬನಿಗೆ ಅದು ಇನ್ನೂ 10 ಜನಕ್ಕೆ ಈ ಒಂದು ಪ್ರಸಾದದ ಒಂದು ಸೌಲಭ್ಯ ಮತ್ತು ಸೌಭಾಗ್ಯ ಅವರು ಸಿಗಲಿ ಅಂತ ಪ್ರಾರ್ಥನೆ ಮಾಡಿ. ನಿಮಗೂ ಕೂಡ ಅಷ್ಟೇನೆ. ಕಾರಣ ಯಾಕೆಂದ್ರೆ ಇಷ್ಟು ವಿಶದವಾಗಿ ನೀವು ಕೇಳಿದ್ರಲ್ಲ, ನೀವು ಬಹಳ ವಿಚಾರವಂತರು. ಇಷ್ಟೆಲ್ಲ ಕೇಳಿದಾಗ ನಮಗೂ ಬಹಳ ಸಂತೋಷ ಆಗತ್ತೆ. ನಿಮಗೂ ಕೂಡ ಅಷ್ಟೇನೆ. ಸದಾ ಸರ್ವಕಾಲವೂ ನಮ್ಮ ಶ್ರೀಗಳವರ ಆಶೀರ್ವಾದ ಇರಲಿ. ಅದಲ್ಲದೆ ನಮ್ಮ ಮಠದ ಆರಾಧ್ಯ ದೈವವಾದಂತಹ ಶ್ರೀ ಲಕ್ಷ್ಮೀನರಸಿಂಹನ ಕೃಪೆ ಸದಾ ಸರ್ವಕಾಲವೂ ನಿಮಗೆ ಆಗಲಿ, ಮುಂದೆ ನಿಮ್ಮ ಇದಾಗಲಿ. ಸರ್ವಸ್ಥ ವಿಜಯ ವೀರ್ಯ ಐರಾರುಗ ಐಶ್ವರ್ಯ ಧರ್ಮಾರ್ಥ ಕಾಮ ಚತುರ್ಭುಜತ್ವಂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಈ ದೇವಸ್ಥಾನದ ಹೆಸರು ಅಂತ ಹೇಳಿದ್ರೆ ಶ್ರೀ ಯದಿಗಿರಿ ಯತಿರಾಜ ಮಠ. ಶ್ರೀ ಯದಿಗಿರಿ ಯತಿರಾಜ ಮಠ ಅಂತ ಹೇಳಿ. ಇದು ಅಡ್ರೆಸ್ ಇರೋದು ಎಲ್ಲಿ? ಈಗ ಇದ್ರದ್ದು ಮೂಲ ಮಠ ಇರೋದು ಮೇಲುಕೋಟೆ ಅಥವಾ ತಿರುನಾರಾಯಣಪುರ ಯಾದವಾದ್ರಿ ಅಂತ ಕರೀತಾರೆ. ಆದರೆ ಇದ್ರದ್ದು ಈ ಮಲ್ಲೇಶ್ವರದಲ್ಲಿ ಸಂಪಿಗೆ ರೋಡಲ್ಲಿ ಈ ಒಂದು ಮಠ ಇದೆ. ಇಲ್ಲಿನ ವರ್ತಮಾನಜೀಯರ ಸ್ವಾಮಿಗಳ ಹೆಸರು ಶ್ರೀ ಶ್ರೀ ಯದಿಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ ಸ್ವಾಮಿಗಳು ಅಂತ ಹೆಸರು. ಈ ಮಠಕ್ಕೆ 1000 ವರ್ಷಕ್ಕಿಂತ ಹೆಚ್ಚಾಗಿರುವಂತ ಒಂದು ಇತಿಹಾಸ ಇದೆ. ಇದ್ರ ಮೂಲ ಬಂದು ಮೇಲುಕೋಟೆನಲ್ಲಿ ಇರೋದು. ಅಂದ್ರೆ ಕರ್ನಾಟಕದ ಸೌಭಾಗ್ಯ ಆಚಾರ್ಯರು 1000 ವರ್ಷಗಳ ಹಿಂದೆ ಬಂದಾಗ 32 ವರ್ಷಗಳ ಕಾಲ ಈ ಒಂದು ಕರ್ನಾಟಕದಲ್ಲಿ ಅವರು ಉಪಸ್ಥಿತರಿದ್ರು. ಆವಾಗ ತಿರುನಾರಾಯಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದು ಮಣ್ಣಲ್ಲಿ ಮುಚ್ಚಿ ಹೋಗಿತ್ತು ಹೊತ್ತವಾಗಿ. ಅದನ್ನ ಪುನರ್ಜೀರ್ಣೋದ್ಧಾರ ಮಾಡಿದಂತಹ ಕೀರ್ತಿ ರಾಮಾನುಜರಿಗೆ ಸೇರುತ್ತೆ. ಆ ರಾಮಾನುಜರ ದೇವಸ್ಥಾನದ ಎದುರುಗಡೆ ಇರುವಂತಹ ಒಂದು ಮೂಲ ಮಠ ಇದೆಯಲ್ಲ, ಈ ಒಂದು ಮಠ ಸಾಕ್ಷಾತ್ ರಾಮಾನುಜರಿಂದಾನೇ ಕೂಡ ಸ್ಥಾಪಿತವಾಗಿರುವಂತಹ ಒಂದು ಮಠ. ಇದಕ್ಕೆ 1000 ವರ್ಷ ಇತಿಹಾಸ ಇದೆ. ಅದೇ ಈಗ ರಾಮಾನುಜ ಸರ್ ಇಲ್ಲಿ ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹೌದು, ಖಂಡಿತ ಖಂಡಿತ. ಮೇಲ್ಕೋಟೆಯಿಂದ ಬಂದು ಇಲ್ಲಿ ಮಾಡಿ ಹೋಗಿದ್ದಾರೆ. ಮೇಲ್ಕೋಟೆಯಿಂದ ಅವರು ಬೆಂಗಳೂರಿಗೆ ಏನ್ ಬಂದು ಮಾಡ್ಲಿಲ್ಲ ಅದು. ಯಾಕಂದ್ರೆ ಈ ಒಂದು ಮೂಲ ಮಠ ಆದ ಮೇಲೆ ಬೇಕಾದಷ್ಟು ಶಾಖೆಗಳು ಬೇರೆ ಬೇರೆ ಕರ್ನಾಟಕದಲ್ಲಿ ಆಯ್ತು. ಈಗ ವರ್ತಮಾನಜೀಯರ ಸ್ವಾಮಿಗಳವರ ಒಂದು ದಿವ್ಯ ಅನುಗ್ರಹದಿಂದ ಭಾರತದ ಮೂಲೆಗಳಲ್ಲೂ ಕೂಡ ರಾಮಾನುಜರ ಒಂದು ಆ ತತ್ವವನ್ನ ಮತ್ತು ಆದರ್ಶವನ್ನ ಪಾಲನೆ ಮಾಡುವಂತ ಕೆಲಸವನ್ನ ಶ್ರೀಗಳವರು ಮಾಡಿದ್ದಾರೆ. ಕಾಶ್ಮೀರದಲ್ಲಿ, ಅಯೋಧ್ಯೆಯಲ್ಲಿ, ಅದಾದಂತಹ ಕನ್ಯಾಕುಮಾರಿನಲ್ಲಿ, ತಿರುವನಂತಪುರದಲ್ಲಿ ಮತ್ತು ಪುರಿ ಜಗನ್ನಾಥದಲ್ಲಿ ಮತ್ತು ದ್ವಾರಕೆಯಲ್ಲಿ, ಹೀಗೆ ಸುಮಾರು 8 ಜಾಗಗಳಲ್ಲಿ ರಾಮಾನುಜರ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ರಾಮಾನುಜರ ಆ ಒಂದು ಆದರ್ಶವನ್ನ ಜಗತ್ತಿಗೆ ತಿಳಿಸಿಕೊಡ್ತಾ ಇರುವಂತಹದ್ದನ್ನು ಇವು ನಮ್ಮ ವರ್ತಮಾನಜೀಯರು ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು ನನ್ನ ಲೆಕ್ಕದಲ್ಲಿ ಆಯ್ತು ಅಂತಂದ್ರೆ 1908 ಅಂತ ಇಟ್ಕೊಳ್ಳಿ. ಸುಮಾರು ಒಂದು 118 ವರ್ಷಗಳಾಗಿದೆ ಇಲ್ಲಿ ಮಲ್ಲೇಶ್ವರದ ಮಠದಲ್ಲಿ ಸ್ಥಾಪನೆ ಆಗಿ. ಆಯ್ತಾ? ಇಲ್ಲಿ 11th ಕ್ರಾಸ್ ಅಲ್ಲಿ ಹೌದು, 11ನೇ ಕ್ರಾಸ್ ಇರುವಂತಹದ್ದು ಯದಿಗಿರಿ ಯತಿರಾಜ ಮಠ. ಇದು ಹೆಸರು ಲಕ್ಷ್ಮಿ ಸರ್. ನೀವು ಎಷ್ಟು ಬಾರಿಂದ ಪ್ರಸಾದ ತಗೋತಾ ಇದ್ದೀರಾ? ನಾನು ಇದೇ ಫಸ್ಟ್ ಟೈಮ್ ಸರ್ ತಗೊಳ್ತಿರೋದು. ನಾವು ಹಿಂಗೆ ಆಸ್ಪತ್ರೆಗೆ ಹೋಗಿ ಬಂದ್ವಿ ಸರ್, ಹುಷಾರಿಲ್ಲ ಅಂತ ಹೋಗಿದ್ವಿ. ನಾವು ಬೆಳಗ್ಗೆ ಏನೋ ಟಿಫನ್ ತಿಂದಿರ್ಲಿಲ್ಲ, ಜಸ್ಟ್ ಬಂದ್ವಿ. ಇವಾಗ ಸಿಕ್ತು, ಒಳ್ಳೇದಾಯ್ತು. ನನ್ಗೆ ಹೊಟ್ಟೆ ಬೇರೆ ಹಸಿತಾ ಇತ್ತು. ಸಿಕ್ಕಿದ ಎಷ್ಟು ಒಳ್ಳೇದಾಯ್ತು ಅಂತ ಆಸೆ ಆಯ್ತು. ಹೌದು ಸರ್, ಹೌದು, ನನಗೆ ಖುಷಿ ಆಯ್ತು. ದೇವ್ರ ಏನೋ ಗೊತ್ತಿಲ್ಲ ಸರ್, ದೇವ್ರದ್ದು ಇವತ್ತು ಖಂಡಿತ ಆಶೀರ್ವಾದ ಅಂತ ನನ್ಗೆ ಅನ್ಕೊಂಡೆ. ನನ್ನ ಮಗಳಿಗೆ ಹುಷಾರಾಗ್ಲಿ, ಅವಳಿಗೇನು ಇಲ್ಲ ಅಂತ ಇದು ಬರಲಿ ಅಂತ ಅನ್ಕೊಂಡಿದ್ದೆ ಸರ್. ಇವತ್ತು ಪ್ರಸಾದ ಸಿಕ್ತು, ತುಂಬಾ ಚೆನ್ನಾಗಿತ್ತು, ತಿಂದೆ, ಖುಷಿ ಆಯ್ತು. ಏನೋ ಒಂಥರ ನೆಮ್ಮದಿ ಆಯ್ತು. ಇಲ್ಲ ಮಲ್ಲೇಶ್ವರ 10th ಕ್ರಾಸ್ ಸರ್ ಇರೋದು. ಇಲ್ಲ ಸರ್, ಗೊತ್ತು ಸರ್, ಆದ್ರೆ ನಾವು ಬರ್ತಾ ಇರ್ಲಿಲ್ಲ ಈ ಕಡೆ. ಇಲ್ಲೇ ಓಡಾಡ್ತಾ ಇದೀವಿ, ಬಟ್ ಬರ್ತಾ ಇರ್ಲಿಲ್ಲ. ಕೆಲ್ಸದ ಮೇಲೆ ಬಿಸಿ ಇರ್ತಿದ್ವಿ ಸರ್, ಹಂಗಾಗಿ ಬಂದಿಲ್ಲ. ಇವತ್ತು ಸಿಕ್ತು ನಮ್ಗೆ. ಇದುವರೆಗೂ ಪ್ರಸಾದ್ ತಗೊಂಡೇ ಇರ್ಲಿಲ್ಲ. ಇಲ್ಲೇ ಇದೆ ಸರ್, 10th ಕ್ರಾಸ್ ಅಲ್ಲಿ ಇರೋದು. ಇಲ್ಲೇ ಬಂದು ತಗೊಳಕ್ಕಾಗಿಲ್ಲ, ಇವತ್ತು ಸಿಕ್ಕಿದೆ. ಎಷ್ಟು ಜನ ಹೇಳಿದ್ರು ತಗೊಳ್ಳಿ, ಚೆನ್ನಾಗಿದೆ, ಹೋಗಿ ಡೈಲಿ ಹೋಗಿ ಅಂತ ಹೇಳಿದ್ರು. ನಮ್ಗೆ ಟೈಮ್ ಇರ್ತಿರ್ಲಿಲ್ಲ ಸರ್ ಹೋಗೋಕೆ. ಇವತ್ತು ಸಿಕ್ತು, ತುಂಬಾ ಒಳ್ಳೇದಾಗತ್ತೆ ಸರ್. ಎಷ್ಟೋ ಜನ ಎಷ್ಟು ದೂರದಿಂದ ಬಂದಿರ್ತಾರೆ, ಹೊಟ್ಟೆ ಹಸ್ಕೊಂಡಿರ್ತಾರೆ. ಕೆಲವ್ರ ಹತ್ರ ದುಡ್ಡೇ ಇರಲ್ಲ, ಕೆಲವ್ರ ಹತ್ರ ಇದ್ರೂ ತಿನ್ನಕ್ ಆಗಲ್ಲ ಸರ್. ಇರೋದಿದ್ರು
ಇಲ್ಲ ತಗೋಬೇಕು ಪ್ರಸಾದ ಎಷ್ಟು ಒಳ್ಳೇದು ಅಂತ ಎಷ್ಟೋ ಜನ ಖುಷಿ ಪಡ್ತಾರೆ ಪ್ರಸಾದ ತಿನ್ನಕ್ಕೆ. ಎಷ್ಟೋ ಜನ ಕ್ಯೂ ನಿಂತ್ಕೊಂಡ್ರು ಪ್ರಸಾದ ಇದಾಗಲ್ಲ ಸರ್. ಇದು ಸಿಕ್ಕಿದೆ ಅಂದ್ರೆ ಖುಷಿ ಅಲ್ಲ ಸರ್. ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ, ಹೊಟ್ಟೆ ಎಷ್ಟು ಇದಾಗಿದೆ ಸರ್, ಹೆಲ್ಪ್ ಆಗಿದೆ ಖಂಡಿತ. ದೇವ್ರ ಪ್ರಸಾದ ಒಳ್ಳೆ ತಗೊಂಡಿದ್ದೀರಿ, ಒಳ್ಳೇದಾಗಿ. ಓಕೆ ಸರ್, ಥ್ಯಾಂಕ್ ಯು.